ಇನ್ನು ಪಾವಗಡದಲ್ಲಿ ವಾಣಿಜ್ಯ ವಾಹನ ಚಾಲಕರ ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂತದ್ದು. ವೇತನ ಹೆಚ್ಚಳಕ್ಕೆ ಒತ್ತಾಯಿಸಿ ಪಾವಗಡದಲ್ಲಿ ವಾಹನ ಚಾಲಕರು ಈ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ವಾಹನ ಸಂಚಾರ ಸ್ಥಗಿತವಾಗಿ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ವಾಹನ ಮಾಲೀಕರೊಂದಿಗೆ ಹಲವು ಸುತ್ತಿನ ಮಾತುಕತೆ ವಿಫಲವಾಗಿದೆ. ವಾಹನ ಚಾಲಕರ ವೇತನ ಹೆಚ್ಚಳಕ್ಕೆ ಪಟ್ಟು ಹಿಡಿದಂತಹ ಚಾಲಕರು ಪ್ರಸ್ತುತ ವೇತನ ಜೀವನ ನಿರ್ವಹಣೆಗೆ ಸಾಕಾಗ್ತಾ ಇಲ್ಲ ಅಂತ ಚಾಲಕರು ತಮ್ಮ ಹಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಮಾಸಿಕ 12,000 ವೇತನ ನಿಗದಿಗೆ ಸಂಘ ಇದೀಗ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕೇವಲ 1,000 ಹೆಚ್ಚಳದ ಪ್ರಸ್ತಾವನೆಗೆ ಚಾಲಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿಕೆ ಈಡೇರುವವರೆಗೆ ವಾಹನ ರಸ್ತೆಗಿಳೋದಿಲ್ಲ ಅಂತ ಘೋಷಣೆಯನ್ನ ಮಾಡಿರುವಂತದ್ದು. ಹಾಗೆ ಪ್ರತಿಭಟನೆ ನಡುವೆಯೇ ವಾಹನ ಚಾಲನೆ ಮಾಡಿದರೆ ತಡೆಯುವಂತಹ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಸರ್ಕಾರದ ಸೌಲಭ್ಯಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ಈ ಬಗ್ಗೆಯೂ ಕೂಡ ಆರೋಪವನ್ನ ಮಾಡಿದ್ದಾರೆ ವಾಹನ ಚಾಲಕರು. ಹಾಗೆ ಕೆಲ ವಾಹನ ಮಾಲೀಕರಿಂದ ಕಿರುಕುಳ ಎದುರಾಗ್ತಾ ಇದೆ ಅಂತ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಪಾವಗಡದಲ್ಲಿ ವಾಣಿಜ್ಯ ವಾಹನ ಚಾಲಕರು ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂಥದ್ದು. ಚಾಲಕರು ಸಂಘಟಿತರಾಗಿ ಹಕ್ಕುಗಳಿಗಾಗಿ ಹೋರಾಡಬೇಕು ಅಂತ ಈ ಸಂದರ್ಭದಲ್ಲಿ ಕರೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಚಾಲಕರಾದಂತಹ ಸುದರ್ಶನ್ ಹಾಗೆ ಬಾಬು ಫಕ್ರುದ್ದೀನ್ ಮಾತಾಡಿದ್ದಾರೆ, ನೋಡೋಣ. ವೇತನ ಸರಿ ಹೋಗದ ಕಾರಣ ನಾವು ಈ ಸಭೆಯ ಮುಖ್ಯ ಉದ್ದೇಶವಾಗಿರುತ್ತದೆ. ಈ ಸಭೆಯ ಮುಖ್ಯ ಉದ್ದೇಶವೇನೆಂದರೆ ಓನರ್ಗಳೆಲ್ಲ ಮೀಟಿಂಗ್ ಹಾಜರಾಗಬೇಕೆಂದು ನಮ್ಮಲ್ಲಿ ವಿನಂತಿಸುತ್ತಿದೆ. ನಾವು ಮಾಲೀಕರು ಡ್ರೈವರ್ಗಳೆಲ್ಲ ಹೋಗಿ ಅಲ್ಲಿ ಸಭೆ ಪೂರ್ವ ಚರ್ಚೆಯಲ್ಲಿ ನಮಗೆ ನಮ್ಮ ಮಲೆನಾಡು ಪಾವಗಡ ವಾಣಿಜ್ಯ ವಾಹನ ಚಾಲಕರ ಕ್ಷೇಮಾಭಿವೃದ್ಧಿ ಸಂಘ ಎನ್.ಎಸ್. ಸುದರ್ಶನ್ ಅಂತ ಹೇಳ್ಬಿಟ್ಟು ನಾನು ಚಾಲಕ. ಇವತ್ತೇನಪ್ಪ ಅಂದರೆ ಇಲ್ಲಿ ಮೀಟಿಂಗು ಚಾಲಕರ ವೇತನ ಬಗ್ಗೆ ಇವತ್ತು ಚಾಲಕರೆಲ್ಲ ಸೇರಿಬಿಟ್ಟು ನಾವು ಸಂಬಳದ ಬಗ್ಗೆ ವಿಚಾರಣೆ ಮಾಡಿ ಓನರ್ಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿ ವಿಚ್ಛೇದನ ಸರಿಪಡಿಸಿಲ್ಲ. ಹಂಗಾಗ್ಬಿಟ್ಟು ನಾವು ಇವತ್ತಿಂದ ಗಾಡಿಗಳನ್ನ ಚಾಲನೆ ಮಾಡ್ದಂಗೆ ನಮ್ಮ ಸಂಬಳ ಜಾಸ್ತಿ ಮಾಡೋ ತನಕ ನಾವು ಗಾಡಿಗಳನ್ನ ಮುಟ್ಟದಂಗೆ ನಿಲ್ಲಿಸ್ತಾ ಇದ್ದೀವಿ. ನಾಳೆ ಯಾರಾದರೂ ಲೋಡ್ ಮಾಡ್ಕೊಂಡು ಬಂದರೂ ಕೂಡ ನಿಲ್ಲಿಸ್ತೀವಿ. ಯಾವ ಗಾಡಿಗಳನ್ನ ನಾವು ತಡೆ ಹಿಡಿದು ನಮ್ಮ ಸಂಬಳ ನಮಗೆ ಸಿಗೋ ತನಕ ನಾವು ಹೋರಾಟ ಮಾಡೋಕ್ಕೆ ಇವತ್ತು ಅನ್ಕೊಂಡು ಈ ಸಭೆ ನಡೆಸಿ ಈ ಮೀಡಿಯಾ ಮುಖಾಂತರ ನಾವು ಬೇಡ್ಕೊತಾ ಇದ್ದೀವಿ ಮಾತನ್ನ.